ಲಕುಂಡಿಯಲ್ಲಿ ಪ್ರಾಷ್ಟಾವಶೇಷ ಪತ್ತೆ ವಿಚಾರ. ಶಿವಲಿಂಗದ ಪೀಠ ಇರುವ ರೀತಿಯಲ್ಲಿ ಕಾಣುತ್ತಿದೆ ಪ್ರಾಷ್ಟಾವಶೇಷ. ಗದಗ ತಾಲೂಕಿನ ಲಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ. ಒಡೆದ ಮಣ್ಣನ ಮಡಿಕೆಯ ತುಣುಕಗಳು ಪತ್ತೆ. ಹಳೆಯ ಕಾಲದ ಮಡಿಕೆ ಇರುವ ಸಾಧ್ಯತೆ. ವೀಕ್ಷಣೆಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರ ಒತ್ತಾಯ. ಅಧಿಕಾರಿಗಳು ಗ್ರಾಮಸ್ಥರ ನಡುವೆ ವಾಗ್ವಾದ. ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಗ್ರಾಮಸ್ಥರ ನಡುವೆ ವಾಗ್ವಾದ. ಜಿಲ್ಲಾಧಿಕಾರಿಗಳು ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ. ಗ್ರಾಮಸ್ಥರಿಗೆ ದೂರದಿಂದಲೇ ನೋಡಲು ಅವಕಾಶ. ಉತ್ಖನನ ವೇಳೆ ಸಿಕ್ಕ ಪುರಾತನ ಕಾಲದ ಪ್ರಾಚ್ಯಾವಶೇಷ. ಅವಶೇಷ ಪತ್ತೆಯಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು. ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಶರಣು ಗೋಗೇರಿ ಭೇಟಿ. ಪತ್ತೆಯಾದ ಪ್ರಾಚ್ಯಾವಶೇಷ ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿ. ಜಿಲ್ಲಾಡಳಿತ ನಿರ್ಬಂಧಕ್ಕೆ ಲಕುಂಡಿ ಗ್ರಾಮಸ್ಥರ ತೀವ್ರ ಆಕ್ರೋಶ. ಮಾರ್ಚ್ 30 ರಿಂದ ಆರಂಭವಾಗಲಿರೋ ಕೋಟೆ ವೀರಭದ್ರೇಶ್ವರ ಜಾತ್ರೆ. ನಿರ್ಬಂಧ ಹಿಂಪಡೆಯದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಜಿಲ್ಲಾಡಳಿತಕ್ಕೆ ಲಕುಂಡಿ ಗ್ರಾಮದ ಭಕ್ತರ ಎಚ್ಚರಿಕೆ. ಜಾತ್ರೆ ನಂತರ ಉತ್ಖನನ ಮಾಡುವಂತೆ ಮೊದಲೇ ಜಿಲ್ಲಾಡಳಿತಕ್ಕೆ ಹೇಳಿದ್ದೆವು ಎಂದು ಭಕ್ತರ ವಾದ. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ಬ್ರೇಕಿಂಗ್ ನ್ಯೂಸ್. ಲಕುಂಡಿಯಲ್ಲಿ ಪ್ರಾಷ್ಟಾವಶೇಷ ಪತ್ತೆ ವಿಚಾರ. ಶಿವಲಿಂಗದ ಪೀಠ ಇರುವ ರೀತಿಯಲ್ಲಿ ಕಾಣುತ್ತಿದೆ ಪ್ರಾಷ್ಟಾವಶೇಷ. ಗದಗ ತಾಲೂಕಿನ ಲಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ. ಒಡೆದ ಮಣ್ಣನ ಮಡಿಕೆಯ ತುಣುಕಗಳು ಪತ್ತೆ. ಹಳೆಯ ಕಾಲದ ಮಡಿಕೆ ಇರುವ ಸಾಧ್ಯತೆ. ವೀಕ್ಷಣೆಗೆ ಅವಕಾಶ ನೀಡುವಂತೆ ಗ್ರಾಮಸ್ಥರ ಒತ್ತಾಯ. ಅಧಿಕಾರಿಗಳು ಗ್ರಾಮಸ್ಥರ ನಡುವೆ ವಾಗ್ವಾದ. ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಗ್ರಾಮಸ್ಥರ ನಡುವೆ ವಾಗ್ವಾದ. ಜಿಲ್ಲಾಧಿಕಾರಿಗಳು ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ. ಗ್ರಾಮಸ್ಥರಿಗೆ ದೂರದಿಂದಲೇ ನೋಡಲು ಅವಕಾಶ. ಉತ್ಖನನ ವೇಳೆ ಸಿಕ್ಕ ಪುರಾತನ ಕಾಲದ ಪ್ರಾಚ್ಯಾವಶೇಷ. ಅವಶೇಷ ಪತ್ತೆಯಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು. ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಶರಣು ಗೋಗೇರಿ ಭೇಟಿ. ಪತ್ತೆಯಾದ ಪ್ರಾಚ್ಯಾವಶೇಷ ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿ. ಜಿಲ್ಲಾಡಳಿತ ನಿರ್ಬಂಧಕ್ಕೆ ಲಕುಂಡಿ ಗ್ರಾಮಸ್ಥರ ತೀವ್ರ ಆಕ್ರೋಶ. ಮಾರ್ಚ್ 30 ರಿಂದ ಆರಂಭವಾಗಲಿರೋ ಕೋಟೆ ವೀರಭದ್ರೇಶ್ವರ ಜಾತ್ರೆ. ನಿರ್ಬಂಧ ಹಿಂಪಡೆಯದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಜಿಲ್ಲಾಡಳಿತಕ್ಕೆ ಲಕುಂಡಿ ಗ್ರಾಮದ ಭಕ್ತರ ಎಚ್ಚರಿಕೆ. ಜಾತ್ರೆ ನಂತರ ಉತ್ಖನನ ಮಾಡುವಂತೆ ಮೊದಲೇ ಜಿಲ್ಲಾಡಳಿತಕ್ಕೆ ಹೇಳಿದ್ದೆವು ಎಂದು ಭಕ್ತರ ವಾದ. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ ಲಕ್ಷ್ಮೇಶ್ವರ. ನಿರ್ಬಂಧ ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ನಾವು ಲಕುಂಡಿ ಕೋಟೆ ವೀರಭದ್ರೇಶ್ವರ ಯುವಕ ಮಂಡಳಿಯಿಂದ ನಾವು ಉಗ್ರ ಹೋರಾಟ ಮಾಡ್ತೀವಿ. ಹೆಂಗೆ ನಾವು ವರ್ಷ 5 ದಿನ ಪರಂಪರೆ ಇಲ್ಲೇ ಇದನ್ನು ನಡೀತೀವಿ, ಸಭಾ ನಡೆಸ್ತೀವಿ. ಅದಾಗ ಅನುಕೂಲ ಮಾಡಬಾರ್ದು ಅಂತ ಎಲ್ಲ ಕಮಿಟಿ, ಎಲ್ಲ DC ಸಾಹೇಬರಿಗೆ ಎಲ್ಲರಿಗೂ ಇಷ್ಟ ಹೇಳ್ಬಲ್ವಿ ನಾವು. ಅರ್ಜುನ ಜಾತ್ರೆಗೆ ಅನುವು ಮಾಡಿಕೊಡ್ರಿ. 45 ವರ್ಷ ಸರ್ ಜಾತ್ರೆ ಮಾಡ್ತಾ ಬಂದು ಅದಕ್ಕೆ ಈ ಜಾತ್ರೆ ನಿಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ. ನಾವು ಪ್ರತಿ ಹಾಗೆ ಅನುಕೂಲ ಜಾತ್ರೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇದು ಕಮಿಟಿ ಅವ್ರ ಪರವಾಗಿ ವಿನಂತಿ ಮಾಡಿಕೊಡ್ತೀವಿ. ಮಾರ್ಚ್ 20ಕ್ಕೆ ಕಮಿಟಿ ಕೊಡಿಸ್ತಾರೆ. ಜಾತ್ರಾ ಕಮಿಟಿ ಕೊಡಿಸ್ಕೊಂಡು ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು, ಸ್ವಾಮಿಗಳು ಬರ್ತಾರ. ಅಲ್ಲಲ್ಲ, ನಮ್ಮ ಜಾತ್ರಾ ಇದನ್ನ ಅಲ್ಲಿದ್ದ ನಾವು ಜಾತ್ರಾ ಚಾಲು ಮಾಡೋರಿದ್ವಿ. ಎಲ್ಲ ಸ್ವಾಮಿಗಳು ಬರ್ತಾರ, ಪ್ರವಚನ ನಡೀತೇವೆ. ಬರ್ರಿ.